ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಬ್ರು ವಿವರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಸ್ವಿಚ್ ವರ್ಡ್ಸ್ ಬಗ್ಗೆ ಇನ್ನೂ ಜಾಸ್ತಿ ತಿಳಿಸ್ಕೊಡಿ ಅಂತ ಹೇಳಿ ಅಂತ. ನಾನು ಒಂದು ಸ್ವಿಚ್ ವರ್ಡ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದ್ರ ಬಗ್ಗೆ ಅವ್ರು ಕೇಳಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಫಸ್ಟ್ ಆಫ್ ಆಲ್, ಸ್ವಿಚ್ ವರ್ಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸ್ವಿಚ್ ವರ್ಡ್ ಅನ್ನೋದು ಒಂದು ಸಿಂಗಲ್ ವರ್ಡ್ಗಳನ್ನ ಇಟ್ಕೊಂಡು ನಾವು ನಮಗೆ ಬೇಕಾಗೋ ತರ ಜೀವನನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದಕ್ಕೆ. ಸೊ ಒಂದು ವರ್ಡ್ ಅಲ್ಲಿ ಅಷ್ಟು ಪವರ್ ಇರುತ್ತೆ. ನಾವು ಅಫರ್ಮೇಶನ್ಸ್ ಆದ್ರೆ ಲಾಂಗ್ ಆಗಿ ಹೇಳ್ಕೊಳ್ತೀವಲ್ವಾ. ಸೊ ಈ ಸ್ವಿಚ್ ವರ್ಡ್ಸ್ ಅಲ್ಲಿ ನಾವು ಒಂದೊಂದೇ ಸಿಂಗಲ್ ವರ್ಡ್ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ 2-3 ಸ್ವಿಚ್ ವರ್ಡ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ನಾವು ನಮ್ಮ ಡ್ರೀಮ್ಸ್ ಅನ್ನ ಮ್ಯಾನಿಫೆಸ್ಟ್ ಮಾಡಬಹುದು. ಓಕೆನಾ? ಸೊ ಇದರಲ್ಲಿ ಏನ್ ಗೊತ್ತಾ, ಬೇಸಿಕ್ ಸ್ವಿಚ್ ವರ್ಡ್ ಅಂತ ಇರುತ್ತೆ, ಮತ್ತೆ ಮಾಸ್ಟರ್ ಸ್ವಿಚ್ ವರ್ಡ್ ಅಂತ ಇರುತ್ತೆ. ಬೇಸಿಕ್ ಸ್ವಿಚ್ ವರ್ಡ್ ಅನ್ನೋದು ಒಂದು ಸಿಂಗಲ್ ವರ್ಡ್ ಇಟ್ಕೊಂಡು ನೀವು ಒಂದೇ ಒಂದು ಯಾವ್ದಾದ್ರು ಡಿಸೈರ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಬಹುದು. ಮಾಸ್ಟರ್ ಸ್ವಿಚ್ ವರ್ಡ್ ಅನ್ನೋದು ಅದನ್ನ ನೀವು ಬೇಸಿಕ್ ಸ್ವಿಚ್ ವರ್ಡ್ಗಳ ಜೊತೆಗೆ ಸೇರಿಸ್ಕೊಂಡು 2-3 ಅಥವಾ ಮ್ಯಾಕ್ಸಿಮಮ್ 4 ಇಟ್ಕೊಂಡು ನೀವು ನಿಮ್ದು ಡ್ರೀಮ್ ಲೈಫ್ ಅನ್ನ ಮ್ಯಾನಿಫೆಸ್ಟ್ ಮಾಡುವಂಥದ್ದು. ಸೊ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನೀವು 7-8 ಸ್ವಿಚ್ ವರ್ಡ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ನಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಂತಂದ್ರೆ ಅದಾಗಲ್ಲ. ಅಟ್ಲೀಸ್ಟ್ 3 ಇಲ್ಲ 1 ಇಟ್ಕೊಳ್ಬಹುದು, 2, 3 ಇಲ್ಲಾಂದ್ರೆ 4, ಮ್ಯಾಕ್ಸಿಮಮ್ 4. ಸೊ ಈ ಸ್ವಿಚ್ ವರ್ಡ್ಗಳು ಏನಾಗುತ್ತೆ, ನಾವು ಅದನ್ನ ಹೇಳ್ತಾ 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 ಅದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ತುಂಬಾ ಬೇಗ ತಲುಪತ್ತೆ. ಸೊ ತುಂಬಾ ಈಸಿ. ಅಫರ್ಮೇಶನ್ಸ್ ಅಲ್ಲಾದ್ರೆ ನಾವು ಉದ್ದಕ್ಕೆ ಹೇಳ್ಕೊಳ್ತಾ ಇರ್ತೀವಲ್ವಾ. ಸೊ ಈ ಸ್ವಿಚ್ ವರ್ಡ್ ಅಲ್ಲಿ ಒಂದೊಂದೇ ವರ್ಡ್ ಹೇಳ್ತೀವಿ. ಆ ವರ್ಡ್ ಅಲ್ಲಿರೋ ಪವರ್ ಎಷ್ಟು ಅಂತಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಅಷ್ಟು ಬೇಗ ತಲುಪತ್ತೆ ಅಂತ ಹೇಳಿ. ಸೊ ಇದನ್ನ ನೀವು ಚಾಂಟಿಂಗ್ ಮಾಡ್ಬೋದು, ಇಲ್ಲ ಬರೀಬಹುದು, ಇಲ್ಲ ಅಂತಂದ್ರೆ ನೀವು ಇದನ್ನ ಏನು ಮನ್ಸಲ್ಲಿ ಹೇಳ್ಕೊಳ್ತಾ ಇರ್ಬೋದು ಅವಾಗ, ಇಲ್ಲ ಒಂದೇ ಸಲ ಕೂತ್ಕೊಂಡು ಅದನ್ನು ಹೇಳ್ಕೊಳ್ಬೋದು. ಆ ತರ ಮಾಡ್ಬೋದು. ಓಕೆನಾ? ನಾನು ಇಲ್ಲಿ ಬರ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ತಿಳ್ಸಕ್ಕೆ ಅಂತ ಹೇಳಿ. ಸೊ ಇವಾಗ ನೀವೇನಾದ್ರು ಬರೀತೀರಾ ಅಂತಂದ್ರೆ 28 ಟೈಮ್ಸ್ 42 ಡೇಸ್ ತನಕ ಬರಿಬೇಕು. ಇವಾಗ ಒಂದೇ ಸಲ ಕೂತ್ಕೊಂಡು 28 ಟೈಮ್ಸ್ ಬರಿಬೇಕು. ನೀವು 5 ಸಲ ಬರ್ದೆ ಆಮೇಲೆ ಎದ್ದೋದೆ ತಿರ್ಗಾ ಬಂದು ಕೂತ್ಕೊಂಡೆ ಅಂತ ಮಾಡಕ್ ಹೋಗ್ಬೇಡಿ. ಸೊ ಇದು ಏನಾದ್ರು ಇವಾಗ ಇದು ನಾವು ವರ್ಡ್ಗಳನ್ನ ಬರಿತೀವಿ ಅಂತಂದಾಗ ಸ್ವಿಚ್ ವರ್ಡ್ಸ್ನ ಬೇಸಿಕ್ ಆಗಿರ್ಬೋದು, ಮಾಸ್ಟರ್ ಆಗಿರ್ಬೋದು, ಸೊ ಅದನ್ನ ಒಂದೇ ಸಲ ಕೂತ್ಕೊಂಡು 28 ಟೈಮ್ಸ್ ಬರೀರಿ. ಸೊ ಬರೆಯಕ್ ಮುಂಚೆ ಯಾವಾಗ್ಲೂ ಅಷ್ಟೇ ಕೂತ್ಕೊಳ್ಳಿ, ಆಮೇಲೆ ಬ್ರೀತಿಂಗ್ ಮಾಡಿ ಸ್ವಲ್ಪ. ಆಯ್ತಾ? ಒಂದು 5-6 ಸಲ ಬ್ರೀತ್ ಮಾಡಿ. ಡೀಪ್ ಬ್ರೀತ್ ಮಾಡಿದಾಗ ಏನಾಗುತ್ತೆ, ನಮ್ದು ಆಕ್ಸಿಜನ್ ಲೆವೆಲ್ ಎಲ್ಲ ತುಂಬಾ ನಮ್ದು ಬ್ರೈನಿಗೆ ಹೋಗುತ್ತೆ. ಆವಾಗ ನಮ್ಮ ಮನ್ಸಲ್ಲಿರೋ ಥಾಟ್ಸ್ಗಳೆಲ್ಲ ತುಂಬಾ ಕಮ್ಮಿ ಆಗ್ಬಿಡತ್ತೆ. ಆವಾಗ ನೀವು ಏನಾಗುತ್ತೆ, ಕಾನ್ಸಂಟ್ರೇಟ್ ಮಾಡಕ್ಕೆ ಈಸಿ ಆಗತ್ತೆ. ಆಮೇಲೆ ನೀವು ಮಾಡ್ತಾ ಇರೋದು ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ. ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ತುಂಬಾ ಈಸಿ ಆಗೋಗುತ್ತೆ. ಆವಾಗ ಕುತ್ಕೊಂಡು ಇದನ್ನ 28 ಟೈಮ್ಸ್ ನೀವು 42 ಡೇಸ್ ತನಕ ಎವ್ರಿ ಡೇ ಬರಿಬೇಕು. ಯಾವ ಟೈಮಿಗಾದ್ರೂ ಬರೀರಿ, ಪರವಾಗಿಲ್ಲ. ಯಾವುದು ಯಾವ ಪೇಪರ್ ಅಲ್ಲಾದ್ರೂ ಬರೀರಿ, ಏನು ಪರವಾಗಿಲ್ಲ. ಬಟ್ ಬೇರೆ ಏನು ಬರ್ದಿರ್ಬಾರ್ದು. ಆ ತರ ನೀವು ಯೋಚನೆ ಮಾಡಿಕೊಂಡು ಪ್ಲೈನ್ ಶೀಟ್ ಅಲ್ಲಿ ತಗೊಂಡು ಬರೀರಿ. ಓಕೆನಾ? ಸೊ ಇದರಲ್ಲಿ ಇವಾಗ ನಾನು ನಿಮ್ಗೆ ಮಾಸ್ಟರ್ ಸ್ವಿಚ್ ವರ್ಡ್ಗಳು ಯಾವ್ದು ಅಂತ ಹೇಳ್ತೀನಿ. ನಾನೆಲ್ಲ ಬರ್ದಿಟ್ಕೊಂಡಿದ್ದೀನಿ, ಆಮೇಲೆ ಮರ್ತೋಗುತ್ತೆ, ನಾನು ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದಲ್ವಾ, ಅದಕ್ಕೆ ಅಂತ. ಸೊ 12 ಮಾಸ್ಟರ್ ಸ್ವಿಚ್ ವರ್ಡ್ಸ್ ಇದೆ. ಸೊ ಫಸ್ಟ್ ಒನ್ ಆಡ್ ಅನ್ನೋದು. ಆಯ್ತಾ? ಆಡ್ ಅನ್ನೋದು ರೆಡ್ ಕಲರ್ ಎನರ್ಜಿ ಕೊಡುತ್ತೆ. ಸೊ ಇದನ್ನ ನೀವು ಆಡ್ ಅಂತ ಸ್ವಿಚ್ ವರ್ಡ್ ನೀವು ಯೂಸ್ ಮಾಡೋದಾದ್ರೆ ಬರೆಯೋದಿಕ್ಕೆ ರೆಡ್ ಕಲರ್ ಅಲ್ಲಿ ಬರಿಬೇಕು. ಇದನ್ನ ನೀವು ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನಲ್ಲೂ ಕೂಡ ಬರ್ಕೊಳ್ಬಹುದು, ಎಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು, ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿನಲ್ಲಿ. ಆಯ್ತಾ? ಇದು ಆಡ್ ಅನ್ನೋದು ಎಷ್ಟು ಜಾಸ್ತಿ ನಿಮ್ಗೆ ಏನಾದ್ರೂ ಒಂದು, ಇವಾಗ ನೀವು ಅನ್ಕೊಂಡಿರ್ತೀರ ಇದನ್ನ ನಾನು ಸೇ ಫಾರ್ ಎಕ್ಸಾಂಪಲ್ ಇವಾಗ ಮನಿ ಏನಾದ್ರೂ ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇರ್ತೀರಾ, ಅವಾಗ ಆಡ್ ಅಂತ ಅನ್ಕೊಂಡು ಅದಕ್ಕೆ ಸೇರಿಸ್ಕೊಂಡಾಗ ಏನಾಗುತ್ತೆ, ಅದು ತುಂಬಾ ಆಡ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಡ್ ಅಂದ್ರೆ ಅದೇ ತಾನೆ, ಸೇರಿಸ್ಕೊಳ್ಳೋದು, ಜೊತೆಗೆ ಜಾಸ್ತಿ ಆಗ್ತಾ ಹೋಗೋದು. ಅದಕ್ಕೆ ಆಡ್ ಅಂತ ಹೇಳಿ. ಸೊ ಈ ಸ್ವಿಚ್ ವರ್ಡ್ ತುಂಬಾ ಪವರ್ಫುಲ್ ಸ್ವಿಚ್ ವರ್ಡ್. ಸೊ ಇದಕ್ಕೆ ಯಾವ ಸ್ವಿಚ್ ವರ್ಡ್ ಜೊತೆಗೆ ಇದನ್ನ ಆಡ್ ಮಾಡಿದ್ರು ಕೂಡ ಅದು ತುಂಬಾ ಪ್ಲಸ್ ಆಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಅನ್ಕೊಂಡು. ಆಮೇಲೆ ನಿಮ್ದು ಎಂಕರೇಜ್ಮೆಂಟು ಅಥವಾ ಸ್ಟ್ರೆಂತು, ಇನ್ಫೋರ್ಸ್ಮೆಂಟು ಇನ್ಕ್ರೀಸ್ ಮಾಡೋದು, ಇಂಪ್ರೂವ್ ಮಾಡೋದು, ಈ ತರದಕ್ಕೆಲ್ಲ ನೀವು ಆಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಸೊ ಇದು ಒಂದು ಮಾಸ್ಟರ್ ಸ್ವಿಚ್ ವರ್ಡ್. ಆಯ್ತಾ? ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಕೆಲವು ಸ್ವಿಚ್ ವರ್ಡ್ ಕಾಂಬಿನೇಷನ್ಸ್ಗಳು ಕೊಡ್ತೀನಿ ಯೂಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ. ಓಕೆನಾ? ಸೊ ಸೆಕೆಂಡ್ ಸ್ವಿಚ್ ವರ್ಡ್ ಬ್ರಿಂಗ್ ಅಂತ ಹೇಳಿ.
ಇದು ಗ್ರೀನ್ ಕಲರ್ ಎನರ್ಜಿ ಕೊಡುವಂಥದ್ದು. ಸೊ ಗ್ರೀನ್ ಕಲರ್ ಪೆನ್ನಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು ನಿಮಗೆ. ಚಾಂಟ್ ಮಾಡೋದಾದ್ರೆ ನಮ್ಗೇನು ಯಾವುದು ಕಲರ್ ತೊಂದರೆ ಇಲ್ಲ ಅಲ್ವಾ. ಸೊ ಇದನ್ನು ಬ್ರಿಂಗ್ ಅನ್ನೋದೇನಾಗುತ್ತೆ, ಯುನೈಟ್ ಮಾಡುತ್ತೆ. ಅಂದ್ರೆ ಇವಾಗ ಒಂದು ಯಾವ್ದಾದ್ರು ನಿಮ್ದು ಗೋಲ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು ಯಾವುದೋ ಎಕ್ಸಾಮ್ ತಗೊಳ್ಬೇಕು ಅಂತ ಇದ್ದೀರಾ. ಸೊ ಅದನ್ನ ನೀವು ಫಿನಿಶ್ ಮಾಡಬೇಕು, ಪಾಸ್ ಆಗಬೇಕು ಅಂತ ಇದ್ದಾಗ ಈ ಬ್ರಿಂಗ್ ಅನ್ನೋದನ್ನ ಯೂಸ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ನಿಮ್ದು ಆ ಗೋಲ್ಗೆ ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈ ವರ್ಡ್. ಆಯ್ತಾ, ಇದನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಏನಾದರೂ ಜನರೇಟ್ ಮಾಡ್ಕೊಳ್ಳೋದಿಕ್ಕೆ ಅಥವಾ ಏನಾದರೂ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಕ್ಕೆ, ಯಾವುದೇ ಒಂದನ್ನು ವಸ್ತುನ ಕೂಡ ನಿಮ್ಮ ಹತ್ರಕ್ಕೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಿಕ್ಕೆ ಆ ಥರದಕ್ಕಿದ್ದಾಗ ನೀವು ಬ್ರಿಂಗ್ ಅನ್ನೋ ಮಾಸ್ಟರ್ ಸ್ವಿಚ್ ವರ್ಡ್ನ ಯೂಸ್ ಮಾಡಿ. ಆವಾಗ ನಿಮಗೆ ಏನು ಬೇಕು ಅನ್ಕೊಂಡಿರ್ತೀರೋ ಅದು ನಿಮ್ಮ ಹತ್ರಕ್ಕೆ ಯೂನಿವರ್ಸು ತಂದು ಕೊಡುತ್ತೆ ಅಂತ. ಸೊ ನೆಕ್ಸ್ಟ್ ಸ್ವಿಚ್ ವರ್ಡು ಚಾರ್ಮ್ ಅಂತ ಹೇಳಿ, ಇದು ಪಿಂಕ್ ಕಲರ್ ಎನರ್ಜಿ ಕೊಡುತ್ತೆ. ಸೊ ನೀವೇನಾದ್ರೂ ಬರೆಯೋದಾದ್ರೆ ಪಿಂಕ್ ಕಲರ್ ಯೂಸ್ ಮಾಡ್ಕೊಳ್ಳಿ ಚಾರ್ಮ್ ಅಂತ ಬರ್ಕೊಳ್ಳೋದಿಕ್ಕೆ. ಓಕೆನಾ, ಇಲ್ಲ ಚಾಂಟ್ ಮಾಡೋದಾದ್ರೆ ಏನೂ ತೊಂದರೆ ಇಲ್ಲ. ಸೊ ಇದು ಚಾರ್ಮ್ ಅನ್ನೋದು ನಿಮಗೆ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಡೀಪ್ ಡಿಸೈರ್ಸ್ ಏನೇನಿರುತ್ತೆ ನಿಮ್ದು ಲೈಫಲ್ಲಿ, ಏನೋ ಒಂದು ಇನ್ನರ್ ಫೀಲಿಂಗ್ ಇರುತ್ತಲ್ವಾ, ನಂಗೆ ಇದು ಒಂದು ಬೇಕೇ ಬೇಕು ಅಂತ ಅನ್ಕೊಂಡಿರತ್ತಲ್ವಾ. ಸೊ ಅದಕ್ಕೆ ನೀವು ಚಾರ್ಮ್ ಅನ್ನೋದನ್ನ ಯೂಸ್ ಮಾಡಿದ್ರೆ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋಕೆ ತುಂಬಾ ಈಸಿ ಆಗುತ್ತೆ ನಿಮಗೆ. ಆಮೇಲೆ ನೆಕ್ಸ್ಟ್ ಸ್ವಿಚ್ ವರ್ಡು ಡಿವೈನ್ ಅಂತ ಹೇಳಿ, ಇದು ವೈಲೆಟ್ ಕಲರ್ ಎನರ್ಜಿ ಕೊಡುತ್ತೆ. ಸೊ ನೀವೇನಾದ್ರು ಬರೀತೀರಾದ್ರೆ ವೈಲೆಟ್ ಕಲರ್ ಪೆನ್ನಲ್ಲಿ ಅಥವಾ ಪೆನ್ಸಿಲಲ್ಲಿ ಯೂಸ್ ಮಾಡಿ ಬರೆಯೋದಿಕ್ಕೆ. ಆಯ್ತಾ, ಈ ಡಿವೈನು ಅಷ್ಟೇನೆ, ನೀವು ಹೇಳ್ಕೊಳ್ತಾ ಇದ್ರು ಸಾಕು ಇದನ್ನ ಮನ್ಸಲ್ಲಿ, ನೀವೇನೆ ನಿಮ್ದು ಲೈಫಲ್ಲಿ ಹೆಂಗೆ ಡಿಫ್ರೆನ್ಸ್ ಕಾಣುತ್ತೆ ಅನ್ನೋದನ್ನ ನೋಡಕ್ ಶುರು ಮಾಡ್ಬಿಡ್ತೀರಾ. ಆಯ್ತಾ, ಇದು ಎಲ್ಲದಕ್ಕಿಂತ ಆರ್ಡಿನರಿ ಇರೋದನ್ನ ಎಕ್ಸಲೆಂಟ್ ಅಂತ ಮಾಡೋದಕ್ಕೋಸ್ಕರ ಇದು ಡಿವೈನ್ ಅನ್ನೋದನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಇದು ಡಿವೈನ್ ಅನ್ನೋದು ಇನ್ನೊಂದು ವರ್ಡ್ ಎಕ್ಸಲೆಂಟ್ ಅಂತ ಹೇಳಿ. ಆಯ್ತಾ, ಯಾವ್ದಾದ್ರು ಒಂದು ನೀವು ಏನಾದ್ರೂ ನಿಮ್ದು ಆಸೆ ಇರೋದನ್ನ ನೀವು ಎಕ್ಸಲೆಂಟ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಗ ನೀವು ಡಿವೈನ್ ಅನ್ನೋದನ್ನ ಯೂಸ್ ಮಾಡಿ. ಸೊ ಇದು ಲಕ್ಕು ಮತ್ತೆ ಮಿರಾಕಲ್ನ ಕ್ರಿಯೇಟ್ ಮಾಡುತ್ತೆ ನಿಮ್ ಲೈಫಲ್ಲಿ ಡಿವೈನ್ ಅನ್ನೋದು. ಆಮೇಲಿಂದ ಇದು ಏನಾದ್ರೂ ಒಂದು ನೆಗೆಟಿವಿಟಿ ಇದ್ರೆ ನಿಮ್ದು ಸುತ್ತಮುತ್ತ ಡಿವೈನ್ 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 ಅಂತ ಹೇಳ್ಕೊಳ್ತಾ ಇದ್ರೆ ಆ ನೆಗೆಟಿವಿಟಿನೆಲ್ಲನೂ ತೆಗೆದು ಹಾಕತ್ತೆ. ಸೊ ಆ ಥರದ್ದು ಅಷ್ಟು ಪವರ್ಫುಲ್ ಇದೆ ಈ ಡಿವೈನ್ ಅನ್ನೋ ಒಂದು ಮಾಸ್ಟರ್ ಸ್ವಿಚ್ ವರ್ಡ್ ಅಲ್ಲಿ. ಆಯ್ತಾ, ಇದನ್ನ ನೀವು ಕೋಪದ ಬಗ್ಗೆ ಅಥವಾ ಹೇಟ್ ಇರ್ಬೋದು, ಜೆಲಸಿ ಇರ್ಬೋದು, ಸಸ್ಪಿಷನ್ ಇರ್ಬೋದು, ಇಂಥದಕ್ಕೆಲ್ಲದಕ್ಕೂ ಕಟ್ ಆಫ್ ಮಾಡೋದಕ್ಕೆ, ನೆಗೆಟಿವಿಟಿನ ಕಟ್ ಆಫ್ ಮಾಡೋದಕ್ಕೆ ಡಿವೈನ್ ಅನ್ನೋ ವರ್ಡ್ ಅನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ದು ಪರ್ಸ್ನಲ್ ಎಬಿಲಿಟಿಗೂ ಅಷ್ಟೇನೆ, ಅದು ತುಂಬಾ ಮಲ್ಟಿಪ್ಲೈ ಆಗಬೇಕು ಅಂತಂದಾಗ, ನಿಮ್ದು ಲವ್ ತುಂಬಾ ಮಲ್ಟಿಪ್ಲೈ ಆಗಬೇಕು ಅಂತಂದಾಗ ಕೂಡ ನೀವು ಡಿವೈನ್ ಅನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಇದು ಡಿವೈನ್ ಅನ್ನೋದು ಎನರ್ಜಿ ಕ್ಲೀನ್ ಮಾಡೋದಕ್ಕೂ ಕೂಡ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ನೆಗೆಟಿವಿಟಿನೆಲ್ಲ ತೆಗಿಯೋದ್ರಿಂದ, ಸೊ ಡಿವೈನ್ ಅಂತ ಹೇಳ್ಕೊಳ್ಳೋದ್ರಿಂದ ನಿಮ್ದು ಮನಸ್ಸಲ್ಲಿರೋ ಏನಾದ್ರೂ ಕಲ್ಮಶಗಳಿದ್ರೂ ಕೂಡ ನೀವು ಅದು ಹೊಟ್ಟೋಗುತ್ತೆ. ಸೊ ಅದು ಕ್ಲೀನ್ ಮಾಡೋದಕ್ಕೂ ಕೂಡ ನೀವು ಡಿವೈನ್ ಅನ್ನ ಯೂಸ್ ಮಾಡ್ಕೊಳ್ಬೋದು. ಆಮೇಲಿಂದ ಡನ್ ಅನ್ನೋದು ಇನ್ನೊಂದು ಸ್ವಿಚ್ ವರ್ಡು, ಅದು ಗ್ರೀನಿಶ್ ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಸೊ ಇದನ್ನ ನೀವು ಈ ಪೆನ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಈ ಡನ್ ಅನ್ನೋದಕ್ಕೂ ಅಷ್ಟೇನೆ, ನಿಮ್ದು ಏನಾದ್ರೂ ಒಂದು ರೆಸೊಲ್ಯೂಷನ್ ಇದ್ರೆ, ನಿಮ್ಗೆ ಏನಾದ್ರು ವಿಲ್ ಪವರ್ ಇದ್ರೆ, ಅಯ್ಯೋ ನಾನು ಇದು ಮಾಡಲೇಬೇಕು ಅಂತ ಅಂದಾಗ, ಸೊ ನೀವು ಡನ್ ಅನ್ನೋದನ್ನ ಯೂಸ್ ಮಾಡಿ ಈ ಸ್ವಿಚ್ ವರ್ಡ್ ಅನ್ನ. ಆವಾಗ ನಿಮ್ಗೆ ಇನ್ಸ್ಟೆಂಟ್ ಆಗಿ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಯಾವುದೋ ಒಂದು ವಿಷಯಕ್ಕೆ, ಯಾವುದೋ ಒಂದು ವರ್ಕ್ ಇರ್ಬೋದು ಅಥವಾ ಒಂದೇನೋ ಇಶ್ಯೂ ನಡೀತಾ ಇರ್ಬೋದು, ನಿಮಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಹೇಗೆ ಡೀಲ್ ಮಾಡ್ಕೋಬೇಕು ಅಂದಾಗ ನೀವು ಇದು ಡನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿ. ಆವಾಗ ನಿಮ್ಗೆ ಗ್ಯಾರಂಟಿ ಆ ಸೊಲ್ಯೂಷನ್ ಸಿಕ್ಬಿಡತ್ತೆ ನಿಮಗೆ. ಆಯ್ತಾ, ಯಾವ್ದಾದ್ರು ಇವಾಗ ಒಂದೇನೋ ಕೆಲಸ ಮಾಡ್ತಾ ಇರ್ತೀರಾ, ಅದು ಅರ್ಧಂಬರ್ಧದಲ್ಲೇ ಕೆಲಸ ಆಗೋಗ್ಬಿಟ್ಟಿರತ್ತೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ, ನಿಮ್ಗೆ ಏನು ಗೊತ್ತಾಗ್ತಾನೆ ಇಲ್ಲ ಸೊಲ್ಯೂಷನ್, ಹೆಂಗ್ ಮಾಡೋದು ಇದನ್ನ, ಈ ಕೆಲಸನ ಹೆಂಗ್ ಮುಂದುವರ್ಸ್ಕೊಳ್ಳೋದು ಅಂತ. ಆವಾಗ ನೀವು ಡನ್ ಅಂತ ಯೂಸ್ ಮಾಡಿ. ಅವಾಗ ಖಂಡಿತ ನಿಮಗೆ ನೀವು ಅನ್ಕೊಂಡಿರೋ ಕೆಲಸ, ಯಾವ್ದು ಅರ್ಧಂಬರ್ಧ ಕೆಲಸ ಆಗಿ ನಿಂತೋಗಿದೆ ಅದು ಕೂಡ ಫಿನಿಶ್ ಆಗುತ್ತೆ. ಓಕೆನಾ, ಸೊ ಇದನ್ನ ನೀವು ಮಾಡಿ. ಆಮೇಲಿಂದ ನೀವು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇವಾಗ ರಿಲೇಶನ್ಶಿಪ್ ಇದ್ರೂ ಕೂಡ ಅದೇನೋ ವರ್ಕೌಟ್ ಆಗ್ತಾ ಇರುತ್ತಲ್ಲ, ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗೋಯ್ತು ಅಂತಂದಾಗ ಅಲ್ಲೂ ಕೂಡ ನೀವು ಇದನ್ನ ಡನ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಆವಾಗ ನೀವು ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಕೂಡ ಚೆನ್ನಾಗಾಗಕ್ಕೆ ಇದರಿಂದ ಬೆನಿಫಿಟ್ಸ್ ಇದೆ. ನೆಕ್ಸ್ಟ್ ಸ್ವಿಚ್ ವರ್ಡು ಎಲೈಟ್ ಅಂತ ಅಂದ್ಬಿಟ್ಟು, ಅದು ಆರೆಂಜ್ ಕಲರ್ ಎನರ್ಜಿ ಕೊಡುತ್ತೆ.
ಆಯ್ತಾ. ಸೊ ಈ ಎಲೆಟ್ ಪವರ್ ಅನ್ನೋದು ಕೂಡ ಅಷ್ಟೇನೆ, ನಿಮಗೆ ಒಂದು ರಿಲೇಶನ್ಶಿಪ್ ಯಾವುದೋ ಲಾಸ್ಟ್ ಆಗೋಗಿರುತ್ತೆ ಅಂತ ಅನ್ಕೊಳ್ಳೋಣ, ಅಥವಾ ನಿಮ್ದು ಏನೋ ನೇಮು ಫೇಮು ಏನೋ ಆಗೋಗಿರುತ್ತೆ, ಲವ್ ಸಿಕ್ಕಿರಲ್ಲ, ಅಥವಾ ಹೆಲ್ತು ವೆಲ್ತಲ್ಲಿ ಪ್ರಾಬ್ಲಮ್ಮು, ಅಥವಾ ಪ್ರಾಸ್ಪೆರಿಟಿಲಿ ಪ್ರಾಬ್ಲಮ್ಮು, ಆ ಥರ ಏನಾದರೂ ಫೇಮ್ ಎಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಅಂದಾಗ ಎಲೇಟ್ ಅನ್ನೋದನ್ನ ಯೂಸ್ ಮಾಡ್ಬೇಕು ನೀವು ಆ ವರ್ಡನ್ನು. ಆವಾಗ ಇದನ್ನೆಲ್ಲ ರೆಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಇದನ್ನೆಲ್ಲ ಸಂಪಾದಿಸ್ಕೊಳ್ಳೋದಕ್ಕೆ ನಿಮಗೆ ಈಸಿ ಆಗತ್ತೆ. ಆಮೇಲೆ ಮಾಸ್ಟರ್ ಸ್ವಿಚ್ ವರ್ಡ್ ಇನ್ನೊಂದು ಲವ್ ಅಂತ ಇದೆ, ಅದು ಪಿಂಕ್ ಕಲರ್ ಎನರ್ಜಿ. ಸೊ ಲವ್ ಅನ್ನೋದನ್ನು ನೀವು ಪಿಂಕ್ ಕಲರಲ್ಲಿ ಬರಿಬೋದು. ಸೊ ಇದು ನಿಮ್ಮನ್ನ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ಆ ಲವ್ ಅನ್ನ ನೀವು ಪಡೆಯೋದಿಕ್ಕೆ ನಿಮಗೆ ತುಂಬಾ ಲವ್ 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 ಅಂತ ಹೇಳ್ಕೊಳ್ತಾ ಇದ್ರೆ, ಸೊ ನಿಮಗೆ ಜಾಸ್ತಿ ಲವ್ ಕಾಣೋಕ್ಕೆ ಶುರುವಾಗುತ್ತೆ, ನೀವು ಅಟ್ರಾಕ್ಟ್ ಮಾಡ್ತೀರಾ ಲವ್ ಅನ್ನ ಜಾಸ್ತಿ. ಸೊ ಈಸಿಯಾಗಿ ನಿಮಗೆ ಏನ್ ಬೇಕೋ ಆ ಲವ್ನ ನೀವು ಪಡಿಬೋದು. ಸೊ ಅದು ಇದು. ಆಮೇಲೆ ಮಾಸ್ಟರ್ ಸ್ವಿಚ್ ವರ್ಡ್ ನೌ ಅನ್ನೋದು ಬ್ಲೂ ಕಲರ್ ಎನರ್ಜಿ ಇರುತ್ತೆ. ಸೊ ಇದು ನಿಮಗೆ ನೌ ಅನ್ನೋದು ಏನಂತಂದ್ರೆ ಒಂದು ತುಂಬಾ ಒಳ್ಳೆ ಇಂಪಲ್ಸ್ ಕೊಡೋದಿಕ್ಕೆ, ನಿಮಗೆ ಒಂದು ಒಳ್ಳೇದನ್ನ ತಂದು ಕೊಡೋದಿಕ್ಕೋಸ್ಕರ ಇದು ನೌ ಅನ್ನೋದನ್ನ ಯೂಸ್ ಮಾಡ್ಕೊಂಡ್ರೆ ನಿಮಗೆ ಕಾಮ್ ಆಗಿರ್ತೀರಾ, ರಿಲ್ಯಾಕ್ಸ್ ಆಗಿರ್ತೀರಾ. ನೌ ಅನ್ನೋದು ಯೂಸ್ ಮಾಡಿದಾಗ ತುಂಬಾ ಕಾಮ್ನೆಸ್ ಬಂದ್ಬಿಡುತ್ತೆ, ನಿಮ್ಮಲ್ಲೇ ನೀವು ರಿಲ್ಯಾಕ್ಸ್ ಆಗಿಬಿಡ್ತೀರಾ. ಜಾಸ್ತಿ ಒಂಥರ ಹೈಪರ್ ಆಗಿದ್ದಾಗ, ಟೆನ್ಷನ್ ಮಾಡ್ಕೊಂಡಿದ್ದಾಗ ನೀವು ಕಾಮ್ 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 ಅಂತ ಹೇಳ್ಕೊಂಡ್ರೆ ಆವಾಗ ನಿಮ್ದು ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ಅದು ಹೊಟ್ಟೋಗಿ ನೀವು ಕಾಮ್ನೆಸ್ ಬರುತ್ತೆ ನಿಮ್ಮಲ್ಲಿ. ಓಕೆನಾ. ಸೊ ಬ್ಯಾಡ್ ಮೆಮೊರೀಸ್ ಏನಾದ್ರು ಇದ್ರೂ ಅಷ್ಟೇನೆ, ನಿಮ್ದು ಅದು ಕೊರಗ್ತಾ ಇರುತ್ತೆ ನಿಮ್ಮ ಮನಸ್ಸಲ್ಲಿ ಅಂದಾಗ ಕಾಮ್ನ ಯೂಸ್ ಮಾಡಿ, ಅವಾಗ ಆ ಬ್ಯಾಡ್ ಮೆಮೊರೀಸ್ ಕೂಡ ಹೊಟ್ಟೋಗುತ್ತೆ. ಆಮೇಲೆ ನೆಕ್ಸ್ಟ್ ರೀಚ್ ಅನ್ನೋದು ಪರ್ಪಲ್ ಕಲರ್ ಎನರ್ಜಿ ಕೊಡುತ್ತೆ. ಆಯ್ತಾ. ಇವಾಗ ಏನಾದ್ರೂ ನೀವೊಂದು ಮರ್ತೋಗ್ಬಿಟ್ಟಿರ್ತೀರಾ, ಎಲ್ಲೋ ಒಂದೇನೋ ಸಾಮಾನು ಇಟ್ಬಿಟ್ಟಿರ್ತೀರ, ಜ್ಞಾಪಕನೇ ಬರ್ತಾ ಇಲ್ಲ ಎಲ್ಲಿಟ್ಟಿದ್ದೀನಿ ಅಂತ ಅನ್ಕೊಂಡು. ಸೊ ಆವಾಗ ನೀವು ರೀಚ್ ಅನ್ನೋದನ್ನ ಯೂಸ್ ಮಾಡಿ. ಆವಾಗ ನಿಮ್ದು ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೂ, ಅಥವಾ ಏನೋ ಒಂದು ಸಾಮಾನು ಎಲ್ಲೋ ಇಟ್ಬಿಟ್ಟಿದ್ದೀರಾ ಅಂತಂದ್ರೂ, ಆವಾಗ ಇದು ರೀಚ್ ಯೂಸ್ ಮಾಡಿದಾಗ ನಿಮಗೆ ಅದು ಸಿಕ್ಬಿಡತ್ತೆ. ಜಾಸ್ತಿ ಏನೋ ಎಫರ್ಟ್ ಹಾಕಬೇಕು ಅಂತಲೇ ಇಲ್ಲ, ಅಷ್ಟು ಈಸಿಯಾಗಿ ನಿಮಗೆ ಸಿಕ್ಬಿಡತ್ತೆ ಕೈನಲ್ಲಿ. ಆಯ್ತಾ. ಸಮಟೈಮ್ಸ್ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ಅಯ್ಯೋ ಇದು ಕಾಣ್ತಾ ಇಲ್ವಲ್ಲ, ಅದು ಕಾಣ್ತಾ ಇಲ್ವಲ್ಲ ಅಂತ ಅನ್ಕೊಂಡು. ಆವಾಗ ನೀವೇನಾಗುತ್ತೆ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾಗ ರೀಚ್ ಅನ್ನೋದನ್ನ ಯೂಸ್ ಮಾಡಿ. ಆವಾಗ ನೀವು 4-5 ಟೈಮ್ಸ್ ನೀವು ಹೇಳ್ಕೊಳ್ತಿದ್ದಂಗೆ ರೀಚ್ 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 ಅಂತ ಅನ್ಕೊಂಡು ನೀವು ಆ ಟಾರ್ಗೆಟ್ ಹತ್ರಕ್ಕೆ ರೀಚ್ ಆಗ್ಬಿಡ್ತೀರಾ. ಆ ಥರ ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಇದು. ಆಮೇಲಿಂದ ಒಂದು ಹೊಸ ಐಡಿಯಾ ಕೊಡೋದಿಕ್ಕೂ, ಆಮೇಲಿಂದ ಇವಾಗ ಏನೋ ಒಂದು ಹುಡುಕ್ತಾ ಇರ್ತೀರಾ, ಯಾವುದೋ ಮೆಮೊರಿಯಲ್ಲಿ ನಿಮ್ಗೆ ಏನೋ ಜ್ಞಾಪಕ ಬರ್ತಾ ಇಲ್ಲ, ಅಯ್ಯೋ ಇದೊಂದೇನೋ ಜ್ಞಾಪಕ ಬರ್ತಾ, ಇವಾಗ ಎಕ್ಸಾಮಲ್ಲಿ ನಾವೇನಾದ್ರು ಬರೀತಾ ಇರ್ತೀವಿ, ಆ ಒಂದು ವರ್ಡ್ ಜ್ಞಾಪಕ ಬರ್ತಾ ಇಲ್ವಲ್ಲ ಅಂದಾಗ ಆ ಟೈಮಲ್ಲಿ ನೀವು ರೀಚ್ ಅಂತ ಯೂಸ್ ಮಾಡ್ಕೊಂಬಿಡಿ. ಆ ವರ್ಡ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಜ್ಞಾಪಕ ಬಂದ್ಬಿಡುತ್ತೆ, ಓ ಇದೇ ವರ್ಡ್ ಅದು ಅಂತ ಹೇಳಿ. ಆ ಥರ. ನೆಕ್ಸ್ಟ್ ಸ್ವಿಚ್ ವರ್ಡು ಸನ್ರೈಸ್ ಅಂತ ಹೇಳಿ, ಅದು ಗೋಲ್ಡನ್ ಕಲರ್ ಎನರ್ಜಿ ಕೊಡುತ್ತೆ. ಸೊ ಈ ಸನ್ರೈಸು ಅಷ್ಟೇನೆ, ನಿಮ್ಗೇನೋ ತುಂಬ ಲೇಸಿನೆಸ್ ಇರುತ್ತೆ ಅನ್ಕೊಳ್ಳೋಣ, ಅಥವಾ ಸ್ಟ್ರೆಸ್ಸು, ತುಂಬ ಆಂಗ್ಸೈಟಿ ಇದೆ ನಿಮ್ಮಲ್ಲಿ, ಅಥವಾ ಏನೋ ಅಯ್ಯೋ ಮಾಡಬೇಕಲ್ಲ, ಅಯ್ಯೋ ಇದೊಂದ ಅಂತ ಆ ಥರ ಒಂಥರ ಅಯ್ಯೋ ಅಂತ ಇರ್ತೀರಲ್ಲ, ಆವಾಗ ನೀವು ಸನ್ರೈಸ್ ಅಂತ ಅನ್ನೋದನ್ನ ಯೂಸ್ ಮಾಡ್ತಾ ಇರಿ. ಸನ್ರೈಸ್ 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 ಅಂತ ಹೇಳ್ಕೊಳ್ತಾ ಇರಿ, ಇಲ್ಲ ಬರೀತಾ ಇರಿ. ಆವಾಗ ನಿಮಗೆ ಹೊಸ ಹೋಪು, ಹೊಸ ಎನರ್ಜಿ, ಒಂದು ಫುಲ್ಫಿಲ್ಮೆಂಟ್ ಆಗಿರೋದು, ಒಂದು ಒಳ್ಳೆ ಫೀಲಿಂಗು ನಿಮಗೆ ತಂದುಕೊಡುತ್ತೆ. ಸೊ ಇದರಲ್ಲಿ ಈ ಸನ್ರೈಸ್ ಅಂತ ಯೂಸ್ ಮಾಡಿದಾಗ ನಿಮ್ಗೆ ಒಳ್ಳೆ ಬ್ಯಾಲೆನ್ಸ್ ಸಿಕ್ಕತ್ತೆ. ಆಮೇಲಿಂದ ನೀವು ಏನಾದರೂ ಮಾಡಬೇಕು ಅಂತಂದಾಗ ಒಂದು ಮೋಟಿವೇಶನ್ ಸಿಕ್ಕತ್ತೆ, ಆ ಥರದ್ದು. ಸೊ ಈ ಸನ್ರೈಸ್ ಅನ್ನೋದು ಯೂಸ್ ಮಾಡ್ಕೊಂಡಾಗ ತುಂಬ ವಾರ್ಮ್ ಎನರ್ಜಿ ಕೊಡುತ್ತೆ. ಇವಾಗ ಸಣ್ಣ ಬೆಳಗಾಗ್ತಿದ್ದಂಗೆ ಎಲ್ಲ ಹಕ್ಕಿಗಳು ಚಿಲ್ಪಿಲೆ ಅನ್ನತ್ವೆ, ಗಿಡಗಳೆಲ್ಲ ಮರಗಳು ಎಲ್ಲನೂ ಒಂಥರ ಅರಳ್ಕೊಳ್ಳುತ್ತೆ, ಹೂವುಗಳು. ಸೊ ಆ ಥರ ಎಲ್ಲ ಆಗತ್ತಲ್ಲ, ಆ ಥರ ನಿಮ್ಮ ಮನಸ್ಸಲ್ಲೂ ಕೂಡ ಹಂಗಾಗತ್ತೆ. ಸೊ ಈ ಥರದ್ದನ್ನ ಯೂಸ್ ಮಾಡಿ. ಆಮೇಲಿಂದ ಇನ್ನೊಂದು ಸ್ವಿಚ್ ವರ್ಡ್, ಮಾಸ್ಟರ್ ಸ್ವಿಚ್ ವರ್ಡು ಥ್ಯಾಂಕ್ಸ್ ಅಂತ ಹೇಳಿ, ಅದು ಕೂಡ ಗ್ರೀನ್ ಎನರ್ಜಿ. ಸೊ ಇದುವೇ ನಿಮಗೆ ಥ್ಯಾಂಕ್ಸ್ ಅನ್ನೋದು ಕೂಡ ಯಾವುದೋ ಒಂದು, ಇವಾಗ ಏನೋ ಒಂದು ಆರ್ಗ್ಯುಮೆಂಟ್ ಆಗ್ತಾ ಇರುತ್ತೆ, ಇವಾಗ ಏನೋ ಒಂದು ಜಗಳ, ಏನೋ ಆರ್ಗ್ಯುಮೆಂಟು, ಅದು ಎಲ್ಲೂ ತಲುಪೋದೇ ಇಲ್ಲ, ಏನೋ ಒಂದು ಆರ್ಗ್ಯುಮೆಂಟ್ ನಡೀತಾನೆ ಇದೆ, ಬೇಜಾರಾಗ್ತಾ ಇದೆ ಅಂತಂದಾಗ ನಿಮ್ಮ ಮನಸ್ಸಲ್ಲಿ ಥ್ಯಾಂಕ್ಸ್ 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 ಅಂತ ಹೇಳ್ಕೊಳ್ತಾ ಇರಿ. ಸೊ ಅವಾಗ ಅದಕ್ಕೆ ಬೇಕಾಗೋ ಥರ ಆಪ್ಷನ್ಸು ಒಂದು ಕ್ಲಿಯರ್ ಆಗಿ ನಿಮಗೆ ಸಿಕ್ಬಿಡತ್ತೆ. ಥ್ಯಾಂಕ್ಸ್ ಅಂತ ಹೇಳ್ಕೊಳ್ಳಿ, ಆರ್ಗ್ಯುಮೆಂಟ್ ಎಲ್ಲ ನಿಂತೋಗೋ ಥರದ್ದು ಆಪ್ಷನ್ಸ್ಗಳು ನಿಮಗೆ ಸಿಕ್ಕತ್ತೆ. ಇನ್ನೊಂದು ಮಾಸ್ಟರ್ ವರ್ಡ್ ಟುಗೆದರ್ ಅಂತ ಹೇಳಿ, ಸೊ ಅದು ಸ್ಕೈ ಬ್ಲೂ ಕಲರ್ ಇರುತ್ತಲ್ಲ ಅದ್ರದ್ದು ಎನರ್ಜಿ. ಸೊ ಈ ಟುಗೆದರ್ ಅನ್ನೋದು ಅಷ್ಟೇನೆ, ನಮ್ದು ಸಿಂಗಲ್ ಮೈಂಡೆಡ್ ಇಂದ ನಾವು ಟುಗೆದರ್ 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 ಅಂತ ಅನ್ಕೊಳ್ತಾ ಇದ್ದಾಗ ನಮ್ದು ಬಾಡಿ ಮತ್ತೆ ಸೋಲ್ ಅದನ್ನ ಒಟ್ಟಿಗೆ ಮಾಡೋ ಅಂತ ಕೆಲಸ ಮಾಡುತ್ತೆ ಇದು. ಸೊ ಯುನೈಟ್ ಮಾಡುತ್ತೆ, ನಮ್ದು ಎನರ್ಜಿಗಳು ಏನಿದ್ರು ಕೂಡ ಅದನ್ನ ಯುನೈಟ್ ಮಾಡುತ್ತೆ. ಅದಕ್ಕೆ ನೀವು ಟುಗೆದರ್ ಅಂತ ಹೇಳೋದು.
ಓಕೆನಾ. ಸೊ ಈ ಸ್ವಿಚ್ ವರ್ಡ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಏನ್ ಬೇಕಾದ್ರೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು. ಸೊ ಇದರಲ್ಲಿ ಇವಾಗ ನಾನು ಹೇಳ್ತೀನಿ ಒಂದು, ಇವಾಗ ಅಕಸ್ಮಾತ್ ಇವಾಗ ಗ್ರೋತ್ ಎಜುಕೇಶನಲ್ ನಿಮಗೆ ಸಕ್ಸಸ್ ಸಿಕ್ಬೇಕು ಅಂತ ಇದ್ದಾಗ ನೀವು ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ಅಂತ ಹೇಳ್ಕೊಳ್ಳಿ. ಸೊ ರೀಚ್ ಫಸ್ಟ್ ರ್ಯಾಂಕ್ ಡಿವೈನ್ ಅಂತ ಅನ್ಕೊಂಡು ಅದು ನಿಮಗೆ ನಿಮ್ಮ ಗೋಲ್ ಹತ್ತಿರಕ್ಕೆ ತಗೊಂಡು ಹೋಗುತ್ತೆ. ನಿಮ್ದು ಎಜುಕೇಶನ್ಗೆ ಸಕ್ಸಸ್ ಬರೋ ಥರ ಅದನ್ನ ಸಿಕ್ಕತ್ತೆ ನಿಮಗೆ. ಆಮೇಲಿಂದ ನಿಮಗೆ ಇದು ಅಷ್ಟೇ, ದುಡ್ಡು ಜಾಸ್ತಿ ಬೇಕು ಅಂತ ಅನ್ಕೊಂಡಿದ್ದಾಗ ಮನಿ ಬಗ್ಗೆ ಅವಾಗ ಕೌಂಟ್ ಡಿವೈನ್ ಅಂತ ಮಾಡಿ. ನೀವು ಅವಾಗಲೂ ಅಷ್ಟೇನೆ ಆ್ಯಡ್ ಕೌಂಟ್ ಡಿವೈನ್ ಅಂತಾನೂ ಮಾಡ್ಬೋದು, ಇಲ್ಲ ಕೌಂಟ್ ಡಿವೈನ್ ಅಂತಾನೂ ಮಾಡ್ಬೋದು. ಆವಾಗ ನಿಮಗೆ ದುಡ್ಡು ತುಂಬ ಜಾಸ್ತಿ ಬರುತ್ತೆ. ಸೊ ಕೌಂಟು ಇದೆ, ಅದರಲ್ಲಿ ಡಿವೈನ್ ಅನ್ನೋದಿದೆ, ಆ್ಯಡ್ ಅನ್ನೋದಿದೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ಆ ಥರ. ಆಮೇಲೆ ಇವಾಗ ಏನೋ ಒಂದು ಮನೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ಅಂತ ಅನ್ನೋಣ, ನಿಮ್ಮದು ಡ್ರೀಮ್ ಹೌಸ್. ಸೊ ಆವಾಗ ನೀವು ಮ್ಯಾಜಿಕ್ ಹೋಮ್ ಚಾರ್ಮ್ ನೌ ಅಂತ ಹೇಳ್ಕೊಳ್ಳಿ. ಮನೆಗೆ ಮ್ಯಾಜಿಕ್ ಚಾರ್ಮ್ ಹೋಮ್ ನೌ ಅಂತ ಹೇಳ್ಬೋದು. ಆಮೇಲಿಂದ ನಿಮಗೆ ಒಂದು ಕಾರ್ ಬೇಕಾಗಿರುತ್ತೆ, ಹೊಸ ಕಾರ್ ಬೇಕು ಅಂತ ಅನ್ಕೊಳ್ಳೋಣ. ಆವಾಗ ಮ್ಯಾಜಿಕ್ ಕಾರ್ಪೆಟ್ ವೀಲ್ಸ್ ಬ್ರಿಂಗ್ ಅಂತ ಹೇಳ್ಕೊಳ್ಳಿ. ಸೊ ಆವಾಗ ಈ ಥರದ ವರ್ಡ್ಸ್ಗಳನ್ನ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಸೊ ನಿಮಗೆ ಅದು ನೀವು ಅಟ್ರಾಕ್ಟ್ ಮಾಡ್ತೀರಾ. ಇವಾಗ ವೆಯ್ಟ್ ಲಾಸ್ ಬಗ್ಗೆ ಜಾಸ್ತಿ ಜನ ಕೇಳ್ತಾರೆ ಹೆಂಗೆ ಅಂತ. ಸೊ ಅದಕ್ಕೂ ಕೂಡ ಡಿವೈನ್ ಟುಗೆದರ್ ಲೈಟ್ ಚೇಂಜ್ ನಾವ್ ಅಂತ ಹೇಳ್ಕೊಳ್ತಾ ಇರಿ. ಸೊ ಇದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ. ಇನ್ನೂ ಬೇಕಾದಷ್ಟಿದೆ ನಾವು ಈ ಸ್ವಿಚ್ ವರ್ಡ್ಗಳನ್ನ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಇಲ್ಲಾಂದರೆ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಇದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.